ಮೊದಲನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಟ್ರಾಫಿಕ್ ಸಿಗ್ನಲ್ ಕಂಡುಬರುವುದಿಲ್ಲ? ಎ ಚೈನಾ, ಬಿ ಅಮೇರಿಕಾ, ಸಿ ಜಪಾನ್, ಡಿ ಭೂತಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭೂತಾನ್. ಎರಡನೆಯ ಪ್ರಶ್ನೆ, ಹೃದಯ ಸಮಸ್ಯೆ ಇರುವವರು ಯಾವ ಹಣ್ಣನ್ನ ತಿನ್ನಬಾರದು? ಎ ಪಪಾಯ, ಬಿ ಹಲಸಿನ ಹಣ್ಣು, ಸಿ ದ್ರಾಕ್ಷಿ, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಪಾಯ. ಮೂರನೆಯ ಪ್ರಶ್ನೆ, ಹಿಂದಕ್ಕೆ ಹಾರಬಲ್ಲ ಏಕೈಕ ಪಕ್ಷಿ ಯಾವುದು? ಎ ಗೂಬೆ, ಬಿ ಹಮ್ಮಿಂಗ್ ಬರ್ಡ್, ಸಿ ಕಿಂಗ್ ಫಿಶರ್, ಡಿ ಕೋಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಮ್ಮಿಂಗ್ ಬರ್ಡ್. ನಾಲ್ಕನೆಯ ಪ್ರಶ್ನೆ, ಕ್ಯಾನ್ಸರ್ ಅನ್ನ ಪತ್ತೆ ಮಾಡಬಲ್ಲ ಪ್ರಾಣಿ ಯಾವುದು? ಎ ನಾಯಿ, ಬಿ ಹಸು, ಸಿ ಬೆಕ್ಕು, ಡಿ ಕುದುರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ. ಐದನೆಯ ಪ್ರಶ್ನೆ, ಮನುಷ್ಯರು ಹೇಳುವ ಸುಳ್ಳನ್ನ ಕಂಡುಹಿಡಿಯುವ ಮಿಷಿನ್ ಯಾವುದು? ಎ ಕಾಲಿಗ್ರಾಫ್, ಬಿ ಟಾಲಿಗ್ರಾಫ್, ಸಿ ಹಾಲಿಗ್ರಾಫ್, ಡಿ ಪಾಲಿಗ್ರಾಫ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಿಗ್ರಾಫ್. ಆರನೆಯ ಪ್ರಶ್ನೆ, 1 GB ಎಷ್ಟು MB ಇರುತ್ತದೆ? ಎ 875 MB, ಬಿ 900 MB, ಸಿ 1024 MB, ಡಿ 100 MB. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1024 MB. ಏಳನೆಯ ಪ್ರಶ್ನೆ, 1 ಸಿಗರೇಟ್ ಎಷ್ಟು ನಿಮಿಷದ ಆಯುಷನ್ನ ಕಡಿಮೆ ಮಾಡುತ್ತದೆ? ಎ 11 ನಿಮಿಷ, ಬಿ 20 ನಿಮಿಷ, ಸಿ 15 ನಿಮಿಷ, ಡಿ 8 ನಿಮಿಷಗಳು. ಸರಿಯಾದ ಉತ್ತರ ಆಪ್ಷನ್ ಎ 11 ನಿಮಿಷಗಳು. ಎಂಟನೆಯ ಪ್ರಶ್ನೆ, ಅಕ್ಕಿ ಮೂಲತಃ ಯಾವ ದೇಶಕ್ಕೆ ಸೇರಿದ್ದು? ಎ ರಷ್ಯಾ, ಬಿ ಇಂಡಿಯಾ, ಸಿ ಇಂಗ್ಲೆಂಡ್, ಡಿ ಚೈನಾ. ಸರಿಯಾದ ಉತ್ತರ ಆಪ್ಷನ್ ಡಿ ಚೈನಾ. ಒಂಬತ್ತನೆಯ ಪ್ರಶ್ನೆ, ಬಿರಿಯಾನಿಗೆ ಪ್ರಸಿದ್ಧವಾದ ನಗರ ಯಾವುದು? ಎ ಮುಂಬೈ, ಬಿ ಹೈದರಾಬಾದ್, ಸಿ ಬೆಂಗಳೂರು, ಡಿ ಕೋಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್. ಹತ್ತನೆಯ ಪ್ರಶ್ನೆ, ಬೆಣ್ಣೆ ದೋಸೆ ಎಲ್ಲಿ ಪ್ರಸಿದ್ಧಿಯಾಗಿದೆ? ಎ ಬೆಳಗಾವಿ, ಬಿ ಹುಬ್ಬಳ್ಳಿ, ಸಿ ಕೋಲಾರ, ಡಿ ದಾವಣಗೆರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದಾವಣಗೆರೆ. 11ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಆಹಾರ ಯಾವುದು? ಎ ಅನ್ನ ಸಾಂಬಾರ್, ಬಿ ಮುದ್ದೆ, ಸಿ ದೋಸೆ, ಡಿ ಕಿಚಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಚಡಿ. 12ನೆಯ ಪ್ರಶ್ನೆ, ಪಾವ್ ಬಜ್ಜಿ ಅತ್ಯಂತ ಎಲ್ಲಿ ಪ್ರಸಿದ್ಧಿಯಾಗಿದೆ? ಎ ಮುಂಬೈ, ಬಿ ಹೈದರಾಬಾದ್, ಸಿ ಕೋಲ್ಕತ್ತಾ, ಡಿ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ.
13ನೆಯ ಪ್ರಶ್ನೆ, ಭಾರತದ ಸಿಹಿ ತಿಂಡಿ ಯಾವುದು? ಎ ರಸಗುಲ್ಲ, ಬಿ ಜಾಮೂನ್, ಸಿ ಜಹಾಂಗೀರ್, ಡಿ ಜಿಲೇಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಿಲೇಬಿ. 14ನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಕತ್ತೆಯನ್ನ ಪೂಜೆ ಮಾಡುತ್ತಾರೆ? ಎ ರಾಜಸ್ಥಾನ, ಬಿ ಕರ್ನಾಟಕ, ಸಿ ಬಿಹಾರ್, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ್. 15ನೆಯ ಪ್ರಶ್ನೆ, ಎಷ್ಟೇ ಹಳೆಯದಾದ ಮಂಡಿ ನೋವು ಇದ್ದರೂ ಕೂಡ ಇಲ್ಲಿದೆ ಶಾಶ್ವತ ಪರಿಹಾರ. ಎ ಲವಂಗದ ಎಣ್ಣೆ, ಬಿ ಹಾಲು ಮತ್ತು ಅರಿಶಿಣ, ಸಿ ಮೆಂತ್ಯಕಾಳಿನ ರಸ ಹಚ್ಚುವುದರಿಂದ, ಡಿ ಬಿಸಿಯಾದ ಕೊಬ್ಬರಿ ಎಣ್ಣೆಯನ್ನ ಹಚ್ಚುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವನ್ನ ಹಚ್ಚುವುದರಿಂದ ಮಂಡಿ ನೋವು ಕಡಿಮೆಯಾಗುತ್ತದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.